ಫ್ರೆಂಡ್ಸ್, ವೆಲ್ಕಮ್ ಟು ಇಟ್ ಕಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಮಾರ್ಜಿನಲ್ ಕಾಸ್ಟಿಂಗಲ್ಲಿ BEP ಕಂಡುಹಿಡಿದು ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಕಂಡುಹಿಡಿದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವತ್ತು ನಾನು ಬ್ರೇಕ್ ಈವನ್ ಚಾರ್ಟ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ PVR, BEP ಯೂನಿಟ್ಸು ಮತ್ತು BEP ಇನ್ ಸೇಲ್ಸು ಮತ್ತು ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಬೇಕು. ಸೊ ನಾವು ಈ ಇರೋ ಇನ್ಫಾರ್ಮೇಷನಿಂದ ಫಸ್ಟು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿ, ನಾನು ಮಿಕ್ಕಿದ್ದು ಏನಿದೆ PVR, BEP ಯೂನಿಟ್ಸು, BEP ಇನ್ ಸೇಲ್ಸು ಮತ್ತು ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಬೇಕು. ಸೊ ಬನ್ನಿ ಈಗ ಪ್ರಾಬ್ಲಮ್ ಶುರು ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೀವು ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ಸಾಲದು, ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ. ಸೊ ಆಲ್ ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಸೊ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೇನೆ. ಸೊ ಫಸ್ಟ್ ಅವ್ರು ಏನು ಕೇಳಿದಾರೆ ಅಂದರೆ, ಸೊ ಗಿವ್ ಒನ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟು. ಸೊ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಬಂದು 200, ದೆನ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಬಂದು ₹120 ಅಂಡ್ ಫಿಕ್ಸ್ಡ್ ಕಾಸ್ಟ್ ಹಾಗೆ ಕೊಟ್ಟಿದ್ದಾರೆ. ಸೊ ದೆನ್ ಆ್ಯಕ್ಚುಯಲ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ 4000. ಸೊ ಅಂದರೆ ಪ್ರೊಡ್ಯೂಸು ಮತ್ತು ಸೋಲ್ಡ್ ಆಗಿರೋ ಯೂನಿಟ್ಸ್ ಬಂದು 4000 ಅಂತ. ಸೊ ನಾವೀಗ ಪ್ರಾಬ್ಲಮ್ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಅವ್ರೇನು ಕೇಳಿದ್ರೆ ಅಂದರೆ ಡ್ರಾ ಬ್ರೇಕ್ ಈವನ್ ಚಾರ್ಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಈಗ ನಾವು ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಸೇಲ್ಸ್ ಎಷ್ಟಾಗಿದೆ ಅಂತ. ಸೊ ಸೇಲ್ಸ್ ಬಂದು 4000 ಯೂನಿಟ್ಸ್. ಸೊ ಪರ್ ಯೂನಿಟ್ ಬಂದು 200. ಸೊ 4000 × 200 = 8 lakh. ಸೊ 8 lakh ಬಂದು ಟೋಟಲ್ ಸೇಲ್ಸ್ ನಮಗೆ. ಇದರಲ್ಲಿ ನಾವು ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ, ಮೈನಸ್ ವೇರಿಯಬಲ್ ಕಾಸ್ಟು. ಸೊ ವೇರಿಯಬಲ್ ಕಾಸ್ಟ್ಗೂ ಸೇಮ್ ಯೂನಿಟ್ಸ್ ಇರುತ್ತೆ. ಸೊ ಪರ್ ಯೂನಿಟ್ ಬಂದು ಇದಕ್ಕೂ ಪರ್ ಯೂನಿಟ್ ಬಂದು ಎಷ್ಟಿದೆ ವೇರಿಯಬಲ್ ಕಾಸ್ಟು. ಸೊ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 120 ಇದೆ. ಸೊ 120 × 4000 = 4,80,000. 4,80,000. ಸೊ ಇದರಿಂದ ನಾವು ಈಗ ಇದನ್ನು ಡಿಟೆಕ್ಟ್ ಮಾಡಿದಾಗ ಸೊ ಟೋಟಲಿ 3,20,000 ಸಿಗುತ್ತೆ. 3,20,000 ಬಂದು ಕಾಂಟ್ರಿಬ್ಯೂಷನು. ಸೊ ಇದು ಕಾಂಟ್ರಿಬ್ಯೂಷನ್ಗೆ ಪರ್ ಯೂನಿಟ್ ಬಂದು 200 ಇಂದ 120 ಹೋದಾಗ 80. ಸೊ ಹ್ಯಾಸ್ ಇಟ್ ಈಸ್ ಯೂನಿಟ್ಸ್ ಬಂದು ಅಷ್ಟೇ ಇರುತ್ತೆ. ಸೊ 4,000 × 80 3,20,000. ನೀವು ಇಲ್ಲ ವೆರಿಫೈ ಮಾಡ್ಕೊಡ್ದು ನಾವು ಮಾಡಿದ್ರು ಸರಿನೋ ಇಲ್ಲವೋ ಅಂತ. ಸೊ ನೆಕ್ಸ್ಟು ಮೈನಸ್ ಫಿಕ್ಸ್ಡ್ ಕಾಸ್ಟ್. ಬಂದು ಅಮೌಂಟ್ ಬಂದು ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ 2 lakh. ಸೊ ಆ್ಯಸ್ ಇಟ್ ಈಸ್ 4,000 ಯೂನಿಟ್ಸು ಆ್ಯಂಡ್ ದೆನ್ ಯೂನಿಟ್ಸ್ ಬಂದು 80. ಪರ್ ಯೂನಿಟ್ ಬಂದು 4,000 × 2,000 ಡಿವೈಡ್ ಮಾಡಿದಾಗ ಪರ್ ಯೂನಿಟ್ ಬಂದು 50 ಸಿಗುತ್ತೆ. ಸೊ 50. ಸೊ ಇದರಿಂದ ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಿದಾಗ ನಮಗೆ ಸಿಗುತ್ತೆ ಪ್ರಾಫಿಟ್ಟು. ಸೊ ಪ್ರಾಫಿಟ್ ಬಂದು 1,20,000. ಸೊ ಪ್ರಾಫಿಟ್ ಬಂದು ಪರ್ ಯೂನಿಟು. ಸೊ 4,000 ಆ್ಯಸ್ ಯೂಶುವಲ್ ಕಾಮನ್ ಆಗಿರುತ್ತೆ 30. ಸೊ ಒಂದು ಪ್ರಾಡಕ್ಟ್ಗೆ 30 ರೂಪೀಸ್ ಪ್ರಾಫಿಟ್, ಹಂಗೆ 1,20,000 ಪ್ರಾಫಿಟ್ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಾವು ಇವಾಗ PVR ಕಂಡುಹಿಡಬೇಕು. ಸೊ ಕಂಪ್ಯೂಟ್ ಆಫ್ PVR. ಸೊ PVRಗೆ ಫಾರ್ಮುಲಾ ಬಂದು = ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ × 100. ಸೊ ಆ್ಯಸ್ ಇಟ್ ಈಸ್ ನಮ್ಗೆ ಕಾಂಟ್ರಿಬ್ಯೂಷನ್ ಎಷ್ಟಿದೆ 3,20,000 ಇದೆ, ಡಿವೈಡೆಡ್ ಬೈ ಸೇಲ್ಸ್ ಬಂದು 8 lakh ಇದೆ, 200. ಸೊ ಕಾಂಟ್ರಿಬ್ಯೂಷನ್ ಬಂದು ನಮಗೆ = 0.4 or 40%. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಹಾಗೆಯೇ ಇದು ಮಾಡಿರೋ ಪ್ರಾಬ್ಲಮ್ದು PDF ಬೇಕು ಅಂತಂದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಮಾಡಿರೋ ಪ್ರತಿಯೊಂದು ವೀಡಿಯೋಸ್ದು PDF ಫಾರ್ಮೆಟಲ್ಲಿ ನೋಟ್ ಸಿಗುತ್ತೆ. ದೆನ್ ಆ್ಯಸ್ ಇಟ್ ಈಸ್ ಇದಾದಮೇಲೆ BEP ಯೂನಿಟ್ಸ್ ಕಂಡುಹಿಡಬೇಕು ಈಗ ನಾವು. ಸೊ BEP ಇನ್ ಯೂನಿಟ್ಸು. ಸೊ BEP ಇನ್ ಯೂನಿಟ್ಸ್ಗೆ ಫಾರ್ಮುಲಾ ಬಂದು BEP ಇನ್ ಯೂನಿಟ್ಸು. ಸೊ BEP ಇನ್ ಯೂನಿಟ್ಸಲ್ಲಿ ನಮಗೆ ಫಾರ್ಮುಲಾ ಬಂದು
ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್. ಸೊ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು 2 lakh. ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, ಕಾಂಟ್ರಿಬ್ಯೂಷನ್ ಇದು ಪರ್ ಯೂನಿಟು. ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬಂದು 80 ಇದೆ. ಸೊ 80 is equal to 2500 units, BEP units, 2500 units, 2500 units. ಇದೊಂದು ಚಾರ್ಟಲ್ಲಿ ತೋರಿಸ್ತೀನಿ ಹೇಗೆ ಬರ್ತು ಅಂತ. ಸೊ ಹಾಗೆ ನೆಕ್ಸ್ಟ್ ನಾವು ಇವಾಗ BEP ಇನ್ ಸೇಲ್ಸ್ ಕಂಡುಹಿಡಬೇಕು. ಸೊ BEP ಇನ್ ಸೇಲ್ಸು. ಸೊ BEP ಇನ್ ಸೇಲ್ಸಲ್ಲಿ ನಮ್ಮ ಫಾರ್ಮುಲಾ ಬಂದು ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ BEP ಇನ್ ಸೇಲ್ಸಲ್ಲಿ ಫಾರ್ಮುಲಾ ಬಂದು ನಮಗೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PVR. ಸೊ ಹಿಯರ್ ಫಿಕ್ಸ್ಡ್ ಕಾಸ್ಟ್ ಬಂದು ನಮಗೆ 2 lakh, PVR ಬಂದು 0.4 is equal to 5 lakh. ಸೊ 5 lakh ಬಂದು ನಮಗೆ BEP ಇನ್ ಸೇಲ್ಸು. ಸೊ ಇದಾದಮೇಲೆ ನಮಗೆ ಲಾಸ್ಟ್ ಬಂತು ಮಾರ್ಜಿನ್ ಆಫ್ ಸೇಫ್ಟಿ ಬೇಕು. ಸೊ ಅದನ್ನು ಕಂಡುಹಿಡಿಯೋಣ. ಸೊ ಕಾಂಪ್ಯೂಟ್ ಆಫ್ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಬಂದು ನಾನು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಸೊ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ BEP ಸೇಲ್ಸ್. ಸೊ ಆ್ಯಕ್ಚುಯಲ್ ಸೇಲ್ಸ್ ಬಂದು ನೀವು ಗೊತ್ತಿರೋಗಿಲ್ಲಿ 8 lakh ಇದೆ. ಸೊ 8 lakh ಮೈನಸ್ BEP ಸೇಲ್ಸ್ ಬಂದು 5 lakh ಇದೆ. 5 lakh ಈಸ್ ಈಕ್ವಲ್ ಟು 3 lakh. 3 lakh ಬಂದು ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಈ ಇನ್ಫಾರ್ಮೇಷನ್ ಇಟ್ಕೊಂಡು ನಾನೀಗ ಗ್ರಾಫಿಕಲ್ ಪ್ರೆಸೆಂಟೇಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಗ್ರಾಫಿಕಲ್ ಪ್ರೆಸೆಂಟೇಷನ್ ಇವಾಗ ನಾವು ಶುರು ಮಾಡೋಣ. ಸೊ ನಾನಿಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಸೊ ವೈ ಆಕ್ಸಿಸಲ್ಲಿ ನಾನು ಕಾಸ್ಟ್ ಬರ್ತಿದ್ದೀನಿ. ಅಂದರೆ 1 centimeter is equal to 1 lakh. ಸೊ 1 ಇದ್ದರೆ 1 lakh, 2 lakh, 3 lakh, 4 lakh, 5 lakh, 6 lakh, 7 lakh, 8 lakh, 9 lakh, 10 lakh. ಸೊ ಇಯರ್ ಕೂಡ ಅಷ್ಟೇ. ಸೊ ಎಕ್ಸ್ ಆಕ್ಸಿಸಲ್ಲಿ ನಾನು ಯೂನಿಟ್ಸ್ ಬರ್ತಿದ್ದೀನಿ. ಸೊ ಯೂನಿಟ್ಸು 1 centimeter is equal to 500 units. ಸೊ 500, 1000, 1500, 2000, 2500, 3000. ಸೊ ಹಾಗೆ ಬರ್ತಿದ್ದೀನಿ. ಸೊ ಫಸ್ಟ್ ಈಗ ನಾವು ಇಲ್ಲಿ ನೋಡ್ತಿರ್ಬೋದು ಟೋಟಲ್ ಸೇಲ್ಸ್ ಎಷ್ಟಾಗಿದೆ. ಸೊ 8 lakh ಆಗಿದೆ ಅಲ್ವಾ. ಸೊ 4000 units ಇದೆ. ಹಾಗೆ ಇಲ್ಲಿ 8 lakh. ಸೊ ಇಲ್ಲೊಂದು ಪಾಯಿಂಟ್ ಪಿನ್ ಮಾಡಿ ಹಾಗೆ ಆನ್ಲೈನ್ ಹೇಳಿದೆ. ದೊಡ್ಡದಾಗಿ ಹೇಳಿದೆ. ಸೊ ಇದು ಬಂದು ನಮಗೆ ಟೋಟಲ್ ಸೇಲ್ಸ್ 8 lakh. ಬಟ್ ನಮಗೆ ಇಲ್ಲಿ ಟೋಟಲ್ ಕಾಸ್ಟ್ ಕೊಟ್ಟಿಲ್ಲ. ಸೊ ಟೋಟಲ್ ಕಾಸ್ಟ್ ಬೇಕು ಅಂತಂದ್ರೆ ನಮ್ಗೆ ಇವಾಗ ಸೊ ಇಲ್ಲೇ ಹೇಳ್ತೇನೆ. ಸೊ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್. ಸೊ ಫಿಕ್ಸ್ಡ್ ಕಾಸ್ಟ್ ಬಂದು 2 lakh ಪ್ಲಸ್ ವೇರಿಯಬಲ್ ಕಾಸ್ಟ್ ಬಂದು 4,80,000 is equal to 6,80,000. ಸೊ ಈ 6,80,000 ಅದು ಕೂಡ ಆ್ಯಸ್ ಇಟ್ ಈಸ್ ಸೇಮು 4000 unitsಗೆ 6,80,000. ಸೊ 6,80,000 ಎಲ್ಲಿ ಬರುತ್ತೆ? 6,80,000 ನಮಗಿಲ್ಲಿ 4000 ಇಲ್ಲಿಗೆ ಬರುತ್ತೆ. ಆ್ಯಸ್ ಇಟ್ ಈಸ್ ಕರೆಕ್ಟಾಗಿದೆ ನಾವು ಮಾಡಿರೋ ಪ್ರಾಬ್ಲಮ್ಮು. ಸೊ ಫಿಕ್ಸ್ಡ್ ಕಾಸ್ಟ್ ಬಂದು 2 lakh. ಸೊ ನಾವು ಫಿಕ್ಸ್ಡ್ರಿಂದನೇ ಎಣ್ಲೇಬೇಕು. ಸೊ ಇದು ಟೋಟಲ್ ಕಾಸ್ಟು 6,80,000. ಸೊ 6,80,000. ಸೊ ನೀವೀಗ ನೋಡ್ಬೋದು ಇದು ನಮಗೆ ಬ್ರೇಕ್ ಇವನ್ ಪಾಯಿಂಟು.
ಸೊ ಇದು ನಮಗೆ ಬ್ರೇಕ್ ಈವನ್ ಪಾಯಿಂಟು. ಇದು ನಮಗೆ ಬ್ರೇಕ್ ಈವನ್ ಪಾಯಿಂಟು. ಬ್ರೇಕ್ ಈವನ್ ಪಾಯಿಂಟು. ಸೊ ನೋಡ್ಬೋದು ನಿಮಗೆ ಬಿ ಪಿ ಯೂನಿಟ್ಸು 2500 ಸಿಕ್ಕಿದೆ. ಸೊ ಇಲ್ಲೂ ಕೂಡ 2500. ಸೊ ವ್ಯಾಲ್ಯೂನೂ ಕೂಡ ಅಷ್ಟೇ 5 ಲ್ಯಾಕು. ಸೊ 5 ಲ್ಯಾಕ್. ಸೊ ಕರೆಕ್ಟಾಗಿ ಆಗಿದೆ. ಸೊ ಹಾಗೆಯೇ ಈ ಕಡೆ ಏನು ಬಂದಿರುತ್ತೆ ನಮಗಿದೆಲ್ಲ ಇದು ಲಾಸು. ಸೊ ಹಿಯರ್ ಇಟ್ ಈಸ್. ಸೊ ಪಿ ಇ ಪಿ ಪಾಯಿಂಟ್ಸ್ ಆದಮೇಲೆ ಏನು ಈ ಕಡೆ ರಿಕವರ್ ಆಗುತ್ತೆ ಎಲ್ಲ ಪ್ರಾಫಿಟ್. ದೆನ್ ಹಾಗೆಯೇ ನಾವಿಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿನೂ ಕೂಡ ಕಂಡುಹಿಡ್ತಿದ್ದು. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಬಿ ಇ ಪಿ ಇನ್ ಸೇಲ್ಸು ನೋಡ್ಬೋದು. ಸೊ ಯೂನಿಟ್ಸ್ ಇಷ್ಟಿದೆ ಬಿ ಇ ಪಿಲಿ 2500. ಸೊ ಸೇಲ್ಸ್ ಬಂದು 5 ಲ್ಯಾಕ್ ಇದೆ. ಓಕೆ. ಸೊ ಹಾಗೆಯೇ ನಾವು ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಬಂದು 3 ಲ್ಯಾಕು. ಸೊ ಈ ಪಾರ್ಟ್ ಏನಿರುತ್ತೆ ಸೊ ಇದೆಲ್ಲ ಸೊ MIOS ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಇಷ್ಟೇ ಫ್ರೆಂಡ್ಸ್ ಗ್ರಾಫಿಕಲ್ ರಿಪ್ರೆಸೆಂಟೇಷನು. ಸೊ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.